ಸೌತೆಕಾಯಿ ಹಸಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈಗಾಗಲೇ ಒಂದು ವಿಧಾನದಲ್ಲಿ ಅಂದರೆ ಕಾಯಿ ಸಾಸಿವೆ ಹಾಕಿ ಈ ಹಸಿ ಸೌತೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡಿದ್ವಿ. ಇವತ್ತು ಇನ್ನೊಂದು ವಿಧಾನದಲ್ಲಿ ಹಸಿ ಸೌತೆಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ನನಗೆ ಶ್ರೀಯುತ ಶಂಕರ್ ಅವರು ಕಳಿಸ್ಕೊಟ್ಟಿದ್ರು. ಸುಮಾರು ಸಲ ಮಾಡಿದ್ದೀನಿ, ಮನೆಯಲ್ಲೂ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ಈ ಸೌತೆಕಾಯಿ ಗೊಜ್ಜು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಒಂದು ಸುಮಾರಾಗಿ ಮಧ್ಯಮ ಗಾತ್ರದ ಸೌತೆಕಾಯಿನೇ ಚೆನ್ನಾಗಿ ತೊಳ್ಕೊಂಡು ಇದರ ಸಿಪ್ಪೆ ತೆಗೆದು ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಇದರಲ್ಲಿ ಏನು ಅಂತಂದರೆ ಎಲ್ಲದನ್ನು ಹಸಿ ಹಸಿಯಾಗಿ ಹಾಕಿ ತಿರುಗಿಬಿಟ್ಟು ಹಸಿ ಸೌತೆಕಾಯಿಗೆ ಹಾಕೋದಷ್ಟೇ. ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಇದು ರೆಸಿಪಿ. ಈಗ ನಾನೇನು ಹೇಳ್ತೀನೋ ಅದನ್ನೆಲ್ಲ ತಿರುಗಿ ಹಾಕ್ಕೊಳ್ಳೋಣ. ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ಕಾಯಿ ತುರಿ, 1 ಟೀ ಸ್ಪೂನ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ ಮೆಂತ್ಯ, 2 ಟೀ ಸ್ಪೂನಷ್ಟು ಬೆಲ್ಲ, ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿರಿ. ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು, ಇಲ್ಲಾಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾರಕ್ಕೆ ಒಂದು 5 ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನೀವು ಹೆಚ್ಚು ಕಮ್ಮಿ ಖಾರನ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೋಬೋದು. ಈಗ ಸೌತೆಕಾಯಿನ ಸಣ್ಣದಾಗಿ ಹೆಚ್ಕೊಳ್ಳೋಣ. ಮೊದಲಿಗೆ ಸಿಪ್ಪೆ ತೆಗೆದು ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋಣ. ತಿರುಳು ಬಲ್ತಿದ್ರೆ ತೆಕ್ಕೊಂಬಿಡಿ, ಇಲ್ಲಾಂದರೆ ಎಳೆದಾಗಿದ್ದರೆ ತಿರುಳು ಸಮೇತನೇ ಹಾಕ್ಕೋಬೋದು. ಈ ಥರ ಹೆಚ್ಕೊಂಡು ಸಣ್ಣದಾಗಿ ಹೋಳು ಮಾಡಿಟ್ಕೊಳ್ಳೋಣ. ಇದನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ನಾವು ಉಪಯೋಗಿಸುವಂಥ 250 ml ಕಪ್ನಲ್ಲಿ ಎಷ್ಟಿದೆ ಅಂತ ಒಂಚೂರು ಅಳತೆ ಮಾಡಿ, ಬೇಕಾದ್ರೆ ಅಳತೆ ಪ್ರಕಾರ ಮಾಡ್ತೀವಿ ಅನ್ನೋದಾದರೆ ನೀವು ಹೆಚ್ಚಿದ್ದು ಸುಮಾರಾಗಿ 1/4 ಸೌತೆಕಾಯಿ ಹೆಚ್ಚಿದ್ದಿದೆ. 1.5 ಕಪ್ನಷ್ಟು ಹೆಚ್ಚಿದ್ದ ಸೌತೆಕಾಯಿ ಇದ್ದರೆ ನಮಗೆ 1/4 ಕಪ್ನಷ್ಟು ಕಾಯಿ ಬೇಕಾಗುತ್ತೆ. ಉಳಿದೆಲ್ಲ ಪದಾರ್ಥಗಳನ್ನು ಹಾಗೆ ಹಾಕ್ಕೊಳ್ಳೋಣ. ಉದ್ದಿನಬೇಳೆ, ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಬೀಜ ತೆಗೆದುಬಿಟ್ಟು ಹಾಕ್ಕೊಳ್ಳಿ, ಮೆಂತ್ಯ, ಉಪ್ಪು, ಹಾಗೆ ಬೆಲ್ಲ ಹಾಕಿ ಸುಮಾರಾಗಿ 1 ಲೋಟ ನೀರು ಇಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಫಸ್ಟ್ ಸಣ್ಣದಾಗಿ ತಿರುಗಿಕೊಳ್ಳೋಣ. ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇದನ್ನು ಹೆಚ್ಚಿಟ್ಕೊಂಡಿರುವಂಥ ಸೌತೆಕಾಯಿಗೆ ಹಾಕ್ಕೊಳ್ಳೋಣ. ಅರ್ಧ ಲೋಟ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತುಂಬ ನೀರಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಆಯಿತು ಈ ಹದದಲ್ಲೇ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಸುಮಾರಾಗಿ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿ ರುಬ್ಕೊಂಡಿದ್ದೀನಿ. ನೀವು ಹದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತಿರುಗ್ಕೊಳ್ಳಿ. ಸ್ವಲ್ಪ ಹೊತ್ತು ಇಟ್ಟಾದ್ಮೇಲೆ ಸೌತೆಕಾಯಿನೂ ನೀರು ಬಿಡೋದ್ರಿಂದ ತುಂಬ ನೀರು ಹಾಕಿದ್ರೆ ಗೊಜ್ಜು ನೀರಾಗ್ಬಿಡುತ್ತೆ. ಇಷ್ಟೇ, ಇದು ಗೊಜ್ಜು ರೆಡಿ ಆಯಿತು. ಇದಕ್ಕೊಂದು ಇಂಗು ಸಾಸಿವೆ ಒಗ್ಗರಣೆ ಕೊಟ್ಟರೆ ಗೊಜ್ಜು ರೆಡಿ ಆಗುತ್ತೆ. ಒಗ್ಗರಣೆ ಸೌಟಲ್ಲಿ 2 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೀಡಿಯಮ್ ಉರಿನಲ್ಲಿ ಬಿಸಿಗಿಡಿ. ಎಣ್ಣೆ ಬಿಸಿ ಆಗುತ್ತೋ ಚಿಟಿಕಿ ಇಂಗು, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಚಿಟಗುಟ್ಟದ್ದು ಒಂದು ಸ್ವಲ್ಪ ಕರಿಬೇವನ್ನು ಹಾಕೋಣ. ಉರಿನ ಆಫ್ ಮಾಡಿ ಈ ಒಗ್ಗರಣೆನ ಗೊಜ್ಜಿಗೆ ಹಾಕಿದ್ರೆ ಬಹಳನೇ ಸುಲಭವಾಗಿ ಮಾಡುವಂಥ ಹಸಿ ಸೌತೆಕಾಯಿ ಗೊಜ್ಜು ತಯಾರಾಗಿದೆ. ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಹಾಗೆ ಅನ್ನ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಹಸಿ ಸೌತೆಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.